ಅಣ್ಣ ಇನ್ನು ಲೇಟ್ ಆಗುತ್ತಾ ಅಣ್ಣ? ಅಣ್ಣ ಇನ್ನೊಬ್ರು ಬರ್ಬೇಕು, ಬಂದ ತಕ್ಷಣ ಹೋಗೋಣ ಅಣ್ಣ. ಅಣ್ಣ ಏನಾಯ್ತಣ್ಣ? ಅಣ್ಣ ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ಕಟ್ ಮಾಡ್ತಿದ್ದಾರೆ, ಕಟ್ ಮಾಡಿ ಮೆಸೇಜ್ ಮಾಡ್ತಿದ್ದಾರೆ, ಏನ್ ಮಾಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅಯ್ಯೋ ಅಣ್ಣ, ಇವಾಗ ನೀನ್ ಎಲ್ಲಿದೆ ಅಂತೇಳಿ ಮೆಸೇಜ್ ಹಾಕಂತೇಳಿ ಹಾಕಿದ್ದಾರೆ ಅವ್ರು ನಿನ್ಗೆ. ಓ ಅಡ್ರೆಸ್ಸಾ? ಅಯ್ಯೋ ನಂಗೆ ಇಂಗ್ಲೀಷ್ ಅಲ್ಲಿ ಮೆಸೇಜ್ ಮಾಡಕ್ ಬರಲ್ವಲ್ಲ ಅಣ್ಣ, ನನ್ ಕನ್ನಡ ಅಷ್ಟೇ ಬರೋದು. ಅಯ್ಯೋ ಅಷ್ಟೇ ನನ್ನ ಪ್ರಾಬ್ಲಮ್. ಅದಕ್ಕಂತಾನೆ ಒಂದು ಸೊಲ್ಯೂಷನ್ ಇದೆ. ಏನಣ್ಣ ಸೊಲ್ಯೂಷನ್? ಅಣ್ಣ ಅದು ದೇಶ ಕನ್ನಡ ಕೀಬೋರ್ಡ್ ಆ್ಯಪ್ ಅಂತೇಳಿ ಒಂದು ಆ್ಯಪ್ ಇದೆ. ಹಂಗಂದ್ರೆ ಏನಣ್ಣ? ಬಾಣ ಕೆಳಗೆ ಹೇಳ್ತೀನಿ ಅಣ್ಣ. ಇದೆ ನೋಡೋಣ ಆ್ಯಪ್. ಅದು ನೋಡಿ, ಪ್ಲೇಸ್ಟೋರಿಗೆ ಹೋಗಿ ದೇಶ ಕನ್ನಡ ಆ್ಯಪ್ನ ಡೌನ್ಲೋಡ್ ಮಾಡಿ. ದೇಶ ಕನ್ನಡ ಕೀಬೋರ್ಡ್ ಆ್ಯಪ್ನ ನಾವು ತುಂಬ ಈಸಿಯಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಇಂಗ್ಲೀಷ್ ಟು ಕನ್ನಡ ಒಂದು ಟ್ಯಾಪಲ್ಲಿ ಟೈಪ್ ಮಾಡ್ಬೋದು. ಇದರಲ್ಲಿ ನಾವು ಕನ್ನಡ ವಾಯ್ಸ್ ಟೈಪಿಂಗ್ ಕೂಡ ಮಾಡ್ಬೋದು. ಹಾಗೆ ಇದರಲ್ಲಿ ಇಂಗ್ಲೀಷ್ ವಾಯ್ಸ್ ಟೈಪಿಂಗ್ ಕೂಡ ಅವೈಲೇಬಲ್ ಇದೆ. ನೀವೇ ನೋಡ್ತಾ ಇದ್ದೀರಾ ನಾನು ಹೇಗೆ ಟೈಪ್ ಮಾಡ್ತಾ ಇದ್ದೀನಿ ಅಂತ. ಈ ಕೀಬೋರ್ಡ್ ಆ್ಯಪಲ್ಲಿ ನಿಮಗೆ ಇಂಗ್ಲೀಷ್ ಟು ಕನ್ನಡ, ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕೂಡ ಮಾಡ್ಬೋದು. ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಕೀಬೋರ್ಡ್ ಸಹಾಯದಿಂದ ನಿಮಗೆ ಇಷ್ಟವಾದವರಿಗೆ ಇಷ್ಟವಾದ ಸ್ಟಿಕ್ಕರ್ಸನ್ನು ಕ್ರಿಯೇಟ್ ಮಾಡಿ ಕಳಿಸ್ಬೋದು. ಈ ಆ್ಯಪ್ ನಿಮಗೆ ತುಂಬ ಯೂಸರ್ ಫ್ರೆಂಡ್ಲಿ ಆಗಿದೆ. ಇದರಲ್ಲಿ ನಿಮಗೆ ಡೆಕೋರೇಟಿವ್ ಇಂಗ್ಲೀಷ್ ಫಾಂಟ್ಸ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸರಿ ಅಣ್ಣ, ಆಗಿದ್ರೆ ನಾ ಇವಾಗಲೇ ಡೌನ್ಲೋಡ್ ಮಾಡ್ತೀನಿ. ಓಕೆ ಅಣ್ಣ, ನೀವು ಈಗಲೇ ಪ್ಲೇಸ್ಟೋರಿಗೆ ಹೋಗಿ ದೇಶ ಕನ್ನಡ ಕೀಬೋರ್ಡ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ.